ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡಿದ್ದೀನಪ್ಪ ಅಂತಂದರೆ, ಬಾಕ್ಸಿಗೆ ಆಗುತ್ತೆ ಅಂತ ಮಕ್ಕಳು ಮಾಡಿರೋದು ಅಕ್ಕಿ ರೊಟ್ಟಿ, ಆಮೇಲೆ ಎಲ್ಲ ಮಿಕ್ಸು ತರಕಾರಿ ಗೊಜ್ಜು, ಆಮೇಲೆ ಕಡಲೆ ಚಟ್ನಿ. ಬನ್ನಿ ಮಾಡೋದು ಹೇಗಂತ ನೋಡೋಣ. ನೋಡಿ, ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ಬದನೇಕಾಯಿನೂ, ಆಮೇಲೆ ಟೊಮಟೊ, ಕ್ಯಾಪ್ಸಿಕಮ್ ಇತ್ತು ಒಂದು, ಅದನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಕ್ಯಾರೆಟು, ಬೀನ್ಸು, ಆಮೇಲೆ ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇವು ಎಲ್ಲ ತರಕಾರಿನೂ ಒಂದ್ಸಲ ಮಿಕ್ಸ್ ಮಾಡ್ಕೊಳೋಣ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲೇ ಸೋರೆಕಾಯಿ ಇತ್ತು ಸ್ವಲ್ಪ, ಅದನ್ನ ಸ್ವಲ್ಪ ಕಟ್ ಮಾಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇದಾದಮೇಲೆ ಸ್ವಲ್ಪ ಅರ್ಶಿಣ ಪೌಡರ್ ಹಾಕೋತಾ ಇದ್ದೀನಿ. ಅರ್ಶಿಣ ಪೌಡರ್ ಹಾಕಾದ್ಮೇಲೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇದೆಲ್ಲನೂ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೂ ಸ್ವಲ್ಪ ಅಚ್ಕಾರದ ಪೌಡ್ರ್ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಾಕ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಇದಾದಮೇಲೆ ಹುಚ್ಚೆಳ್ಳು ಪೌಡ್ರು, ಕೆಲವೊಂದು ಕಡೆ ಗುರಳ್ಳು ಅಂತಾರೆ, ಹುಚ್ಚೆಳ್ಳು ಅಥವಾ ಗುರಳ್ಳು ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಎಲ್ಲನೂ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಯಾವ ಥರ ಕಾಣಿಸುತ್ತಂತ. ಈಗ ಸ್ವಲ್ಪ ಇದು ಕುದಿಯೋಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಎಲ್ಲನೂ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದ್ರ ಮೇಲ್ಗಡೆ ಒಂದು ಮುಚ್ಚಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಕುದಿಯೋಕೆ. ಅದು ಕುದಿಯೋಷ್ಟರಲ್ಲಿ ಈಗ ಒಂದು ಇದು ತೊಗೊಂಡಿದ್ದೀನಿ ಪ್ಲೇಟು, ಅದರಲ್ಲಿ ಅಕ್ಕಿ ಹಿಟ್ಟನ್ನು ಸಾಣಿಸ್ಕೊಳ್ಳೋಣ. ಅಕ್ಕಿ ಹಿಟ್ಟು ಸಾಣಿಸ್ಕೊಳ್ಳೋಣ ಅಷ್ಟೊತ್ತರ ಈಗ ನೋಡಿ ಸಾಣಿಸ್ಕೊಂಡಾಗಿದೆ. ಈಗ ನಮ್ಮ ಪಲ್ಯನೂ ಒಂದು ಕಡೆ ರೆಡಿಯಾಗಿದೆ, ಗೊಜ್ಜು ಅಥವಾ ಪಲ್ಯ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ರೆಡಿಯಾಗಿದೆ. ಈಗ ಅದ್ರ ಮೇಲ್ಗಡೆ ಒಂದು ಮುಚ್ಚಿ ಸೈಡ್ಗೆ ಇಟ್ಬಿಡೋಣ. ಈಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡಾದ್ಮೇಲೆ ಅದು ಚೆನ್ನಾಗಿ ಕುದಿ ಬರೋವರೆಗೂ ಬಿಡಿ. ನೋಡಿ ಈಗ ಕುದೀತಾ ಇದೆ. ಈಗ ಅದು ಸಾಣಿಸಿಟ್ಕೊಂಡಿರೋವಂಥ ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಇದು ಒಂದು ಸ್ಪೂನು ಅಥವಾ ಒಂದು ಕಡ್ಡಿ ಸಹಾಯದಿಂದ ಇದನ್ನ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ದೊಡ್ಡದು ಪ್ಲೇಟ್ ತಗೊಂಡು ಅದರಲ್ಲಿ ಹಿಟ್ಟು ಹಾಕಿ ಎಲ್ಲನೂ ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಈಗ ನಾದಿ ಇಟ್ಕೊಂಡಿದ್ದೀನಿ ನಾನು. ಬನ್ನಿ ಈಗ ರೊಟ್ಟಿನ ತಟ್ತಾರೆ, ನಾನು ಲಟ್ಟಿಸ್ತಾ ಇದ್ದೀನಿ. ಬನ್ನಿ ಲಟ್ಟಿಸೋಣ. ಯಾವ ಥರ ಬರುತ್ತಂತ ನೋಡಿ. ಚೆನ್ನಾಗಿ ಬರುತ್ತೆ, ಏನೂ ಇಲ್ಲ. ತೆಳುವಾಗಿ ಮಾಡ್ಕೊಬೋದು, ದಪ್ಪ ಬೇಕಂದರೆ ದಪ್ಪ ಮಾಡ್ಕೊಬೋದು. ಯಾವ ಥರ ಮಾಡಿದ್ರೂ ರೊಟ್ಟಿ ಸ್ಮೂತಾಗೇ ಬರುತ್ತೆ ಅಕ್ಕಿ ರೊಟ್ಟಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಎಲ್ಲಿಯೂ ಹರಿಯಲ್ಲ, ಕಟ್ಟಾಗಲ್ಲ, ಏನೂ ಆಗಲ್ಲ. ಕಲಿದೇ ಇರೋರು ಮಾಡ್ಬೋದು. ಈಗ ನೋಡಿ ರೆಡಿ ಆಗಿರೋ ರೊಟ್ಟಿನ ತವ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಅದಕ್ಕೆ ಹಾಕಿದ್ದೀನಿ. ಅದ್ರ ಮೇಲ್ಗಡೆ ಸ್ವಲ್ಪ ನೀರು ಹಚ್ಚೋಣ. ಕೆಲವೊಬ್ಬರು ಕೈಲೇ ಹಚ್ತಾರೆ, ನನಗಾಗಲ್ಲ, ಅದರಿಂದ ಬಟ್ಟೆ ತಗೊಂಡು ಹಚ್ತಾಯಿದ್ದೀನಿ. ಈಗ ತಿರುಗಿಸಿ ಹಾಕ್ಕೊಂಡಿದ್ದೀನಿ ರೊಟ್ಟಿನ. ನೋಡಿ ಯಾವ ಥರ ಉಬ್ಬಿ ರೆಡಿಯಾಗಿ ಬರ್ತಾಯಿದೆ ನಮ್ಮ ರೊಟ್ಟಿ ಅಂತ. ಚೆನ್ನಾಗಿ ಬರುತ್ತೆ, ಏನಿಲ್ಲ. ಜೋಳದ ರೊಟ್ಟಿಗಿಂತನೂ ಸ್ಮೂತಾಗಿ ಬರುತ್ತೆ ರೊಟ್ಟಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಬಾಕ್ಸಿಗೂ ಮಾಡ್ಬೋದು. ನಾನು ತರಕಾರಿ ಮಿಕ್ಸ್ ಮಾಡಿದ್ದೀನಿ, ನಿಮ್ಗೆ ಯಾವ್ದು ಇಷ್ಟನೋ ಅದು ಮಾಡ್ಕೊಳ್ಳಿ. ಗೊಜ್ಜು ಚೆನ್ನಾಗಿರುತ್ತೆ, ಏನಿಲ್ಲ. ನೋಡಿ ಈ ಥರ ಚೆನ್ನಾಗಿ ಬೆನೆಸ್ಕೊಳ್ಳಿ ರೊಟ್ಟಿನ. ನೋಡಿ ಈಗ ಪ್ಲೇಟ್ಗೆ ಹಾಕಿದ್ದೀನಿ ಪಲ್ಯನೂ ರೊಟ್ಟಿನೂ, ಆಮೇಲೆ ಕಡಲೆ ಚಟ್ನಿ, ಅಗಸೆ ಬೀಜದ ಚಟ್ನಿನೂ ಹಾಕಿ ರೆಡಿ ಮಾಡಿದ್ದೀನಿ ಪ್ಲೇಟ್ಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ ಕೂಡ.